ನಮಸ್ತೆ ಕರ್ನಾಟಕ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ವಿಡಿಯೋ ಆಗಿರುತ್ತೆ. ಎಸ್, ಎಲ್ಲರೂ ಕೂಡ ನಾವು ಯೂಶ್ವಲ್ ಆಗಿ ಕೇಳ್ತೀವಿ, ನೀನು ಯಾರು ಫ್ಯಾನೋ ಅಂತ ಕೇಳ್ತೀವಿ. ಅದೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಯಾರನ್ನು ಫಾಲೋ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅನ್ನೋ ಒಂದು ಮಾತನ್ನು ತಿಳ್ಕೊಳ್ಳೋದಕ್ಕೆ ನೀ ಯಾರು ಫ್ಯಾನು ಅನ್ನೋದನ್ನು ನಾವು ಕೇಳ್ತೀವಿ. ಪ್ರತಿಯೊಬ್ಬರೂ ಕೂಡ ರಂಗದಲ್ಲಿ ಒಬ್ಬರನ್ನಾದರೂ ಫೇವ್ರೆಟಾಗಿ ಮಾಡ್ಕೊಂಡಿರ್ತಾರೆ. ದರ್ಶನ್ ಇರ್ಬೋದು, ಶಿವರಾಜ್ ಕುಮಾರ್ ಇರ್ಬೋದು, ಸುದೀಪ್ ಇರಬಹುದು, ಪುನೀತ್ ರಾಜ್ಕುಮಾರ್ ಇರಬಹುದು, ಹೀಗೆ ಹಲವಾರು ಒಂದು ಸೆಲೆಬ್ರಿಟಿಗಳನ್ನು ತಮ್ಮ ಫೇವ್ರೆಟ್ ಆಗಿಸ್ಕೊಂಡಿರ್ತಾರೆ. ಅವ್ನು ನನ್ನ ಹೀರೋ ಕಣೆ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ. ಅವರು ನಮ್ಮ ಅಣ್ಣ ಅಂತ ಹೇಳ್ತಾರೆ. ಅವರು ನನ್ನ ಕನಸಿನ ಹುಡುಗ ಹೀಗೇ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾರೆ. ಅದೇ ರೀತಿಯಲ್ಲಿ ನನ್ನ ಮಗ ಅಂತ ಕೆಲವು ಜನ ಹೇಳ್ಕೊಳ್ತಾರೆ. ಅಂತಹ ಒಂದಿಷ್ಟು ಮನಸ್ಸುಗಳಲ್ಲಿ ಮನೆ ಮಾಡಿದಂತಹ ವ್ಯಕ್ತಿಗಳ ಬಗ್ಗೆ, ಹಾಗೆಯೇ ಆ ವ್ಯಕ್ತಿಯಲ್ಲಿ ಮೇರು ನಟ ಅಂತ ಅಂದರೆ ಅವರು ನಮ್ಮ ಕರುನಾಡ ಚಕ್ರವರ್ತಿ, ಸೆಂಚುರಿ ಸ್ಟಾರ್, ಸ್ಯಾಂಡ್ಲ್ವುಡ್ ಕಿಂಗ್, 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಬಗ್ಗೆ, ಹಾಗೂ ಅವರ ಜೊತೆ ಒಂದು ಚೆನ್ನಾದ ಬಾಂಡಿಂಗನ್ನು ಇಟ್ಕೊಂಡಂತಹ ಗಿಲ್ಲಿ ಬಗ್ಗೆ ಇವತ್ತಿನ ನನ್ನ ಈ ಒಂದು ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಶುರು ಮಾಡೋಣ. ಹ್ಯಾಟ್ರಿಕ್ ಹೀರೋ, ಈ ನಮ್ಮ ಮನ ಮೆಚ್ಚಿದ ಹುಡುಗನ ಮನಸ್ಸಲ್ಲಿ ಒಬ್ಬ ಅದ್ಭುತವಾದ ಕಾಮಿಡಿಯನ್, ಒಬ್ಬ ಅದ್ಭುತವಾದ ವ್ಯಕ್ತಿತ್ವವುಳ್ಳ ಮನುಷ್ಯ ಗಿಲ್ಲಿ ನಟ ಒಂದು ಚಿಕ್ಕ ಮನೆಯನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ. ಗಿಲ್ಲಿ ಅಂದರೆ ಶಿವರಾಜ್ ಕುಮಾರ್ ಸರ್ ಅವರ ಮುಖದಲ್ಲಿ ಒಂದು ನಗು, ಒಂದು ಮನೋರಂಜನೆ, ಒಂದು ಅದ್ಭುತವಾದ ಕಾಮಿಡಿ ಅಂತಲೇ ಹೇಳ್ಬೋದು. ಆ ವ್ಯಕ್ತಿಯನ್ನು ಈ ಒಂದು ದೊಡ್ಡ ಸೆಲೆಬ್ರಿಟಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಆ ವ್ಯಕ್ತಿಯ ಒಂದಿಷ್ಟು ಹಾಡುಗಳಿಗಿರಬಹುದು, ಅಥವಾ ಅವರ ಒಂದು ಪಂಚಿಂಗ್ ಡೈಲಾಗ್ಸ್ ಇರ್ಬೋದು, ಅವರ ಡಾನ್ಸ್ ಇರಬಹುದು, ಅವೆಲ್ಲವನ್ನು ಕೂಡ ತಮ್ಮದೇ ಸ್ಟೈಲ್ನಲ್ಲಿ ತೋರಿಸಿ ಅಷ್ಟೊಂದು ಖುಷಿಯಿಂದ ಅಷ್ಟೊಂದು ಆ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡ್ತಾರೆ ನಮ್ಮ ಶಿವರಾಜ್ ಕುಮಾರ್ ಅವರು ಅಂತ ಅಂದರೆ, ಆ ಒಬ್ಬ ವ್ಯಕ್ತಿ ಅಂದರೆ ಗಿಲ್ಲಿ ಅವರು, ಅವರ ಒಂದು ಮನಸ್ಸನ್ನು ಎಷ್ಟರ ಮಟ್ಟಿಗೆ ಗೆದ್ದಿರಬಹುದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಬಿಗ್ ಬಾಸ್ ಸೀಸನ್ 12 ಮುಗಿದ್ರೂ ಸಹಿತ ಅದರ ಒಂದು ಕ್ರೇಜ್, ಅದರ ಒಂದು ಎನರ್ಜಿ ಇನ್ನೂ ಕೂಡ ಎಲ್ಲರ ಮನಸ್ಸಲ್ಲಿ, ಎಲ್ಲರ ಒಂದು ನೆನಪಲ್ಲಿ ಉಳ್ಕೊಳ್ಳುತ್ತೆ. ಅದಕ್ಕೆ ಮೇನ್ ರೀಸನ್ ನಮ್ಮ ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ಹೌದು, ಈ ಒಬ್ಬ ಗಿಲ್ಲಿ ನಟ ಕೊಟ್ಟಂತಹ ಮನೋರಂಜನೆ, ಒಂದು ಪಂಚಿಂಗ್ ಡೈಲಾಗ್ಸ್ ಇರಬಹುದು, ಅವರ ವ್ಯಕ್ತಿತ್ವ ಇರಬಹುದು, ನಿಜಕ್ಕೂ ಸೀಸನ್ 12ವರೆಗೂ ಇದುವರೆಗೂ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಇಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಬರೋಬ್ಬರಿ 40 ಕೋಟಿಗೂ ಅಧಿಕ ವೋಟ್ಸ್ ಪಡೆದುಕೊಂಡು ಇತಿಹಾಸ ಸೃಷ್ಟಿಸಿದ ನಮ್ಮ ಗಿಲ್ಲಿ ನಟ ಈಗ ಸ್ಯಾಂಡಲ್ವುಡ್ನ ನೆಕ್ಸ್ಟ್ ಬಿಗ್ ಥಿಂಗ್ ಆಗೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ದರ್ಶನ್ ಅವರ ದಿ ಡೆವಿಲ್ ಸಿನಿಮಾದಲ್ಲಿ ನಟಿಸಿ ಸೈ ಅನಿಸ್ಕೊಂಡಿರೋ ಗಿಲ್ಲಿಗೆ ಈಗ ಸ್ಯಾಂಡಲ್ವುಡ್ ಕಿಂಗ್, ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಜೊತೆ ನಟಿಸೋ ಚಾನ್ಸ್ ಸಿಗತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇದದ್ದೇ ದೊಡ್ಡ ಚರ್ಚೆ. ಯಾಕೆ ಈ ಒಂದು ಚರ್ಚೆ ಹರಿದಾಡ್ತಾ ಇದೆ ಅಂತ ಅಂದರೆ, ಇದಕ್ಕೆ ಮೇನ್ ರೀಸನ್ ಶಿವರಾಜ್ ಕುಮಾರ್ ಹಾಗೂ ಗಿಲ್ಲಿ ಅವರ ಒಂದು ಬಾಂಡಿಂಗ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಇಡೀ ಕರ್ನಾಟಕವೇ ಅವರಿಗೆ ಫಿದಾ ಆಗಿತ್ತು, ಅಂದರೆ ಗಿಲ್ಲಿ ಅವರಿಗೆ ಫಿದಾ ಆಗಿತ್ತು. ಆದರೆ ಇವರ ಕಾಮಿಡಿ, ಇವರ ಎನರ್ಜಿಗೆ ಫಿದಾ ಆಗಿದ್ದವರಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ಒಬ್ಬರು. ಬಿಗ್ ಬಾಸ್ ಫಿನಾಲೆ ಹತ್ರ ಬರಬೇಕಾದ್ರೆ ಶಿವಣ್ಣ ಒಂದು ಮಾತು ಹೇಳಿದರು, ಈ ಬಾರಿ ಟೇಬಲ್ ಕುಟ್ಟಿ ಹೇಳ್ತೀನಿ ಗಿಲ್ಲಿನೇ ಗೆಲ್ಲೋದು ಅಂತ. ಶಿವಣ್ಣ ಅಂದುಕೊಂಡ ಹಾಗೆ ಗಿಲ್ಲಿ ಬಿಗ್ ಬಾಸ್ ಟ್ರೋಫಿ ಗೆದ್ದು ಬೀಗಿದ್ರು ಅಂತಲೇ ಹೇಳ್ಬೋದು. ಅವರ ಒಂದು ಶಿವರಾಜ್ ಕುಮಾರ್ ಅವರ ಒಂದು ಆಶೀರ್ವಾದದಿಂದ ಆ ಒಂದು ಬಿಗ್ ಬಾಸ್ನ ಗೆಲ್ತಾರೆ ಗಿಲ್ಲಿಯವರು. ಆ ಒಂದು ಸಪೋರ್ಟ್ ಮಾಡಿದ್ದಕ್ಕೆ, ಅಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ ಬಿಗ್ ಬಾಸ್ ಗೆದ್ದ ಬೆನ್ನಲ್ಲೇ ಗಿಲ್ಲಿ ನಟ ನೇರವಾಗಿ ಬೆಂಗಳೂರು ಶಿವಣ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿದರು. ಶಿವಣ್ಣ ಹಾಗೂ ಗೀತಾ ಅಕ್ಕ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡ್ರು. ಈ ಸಂದರ್ಭದಲ್ಲಿ ಶಿವಣ್ಣ ಗಿಲ್ಲಿ ಬೆನ್ನು ತಟ್ಟಿ ಅವರ ಪರ್ಫಾರ್ಮೆನ್ಸ್ ಮನಸಾರೆ ಕೊಂಡಾಡಿದ್ದಾರೆ. ಅಷ್ಟೇ ಅಲ್ಲ, ಸಿನಿಮಾಗಳಲ್ಲಿ ನಟಿಸೋ ಬಗ್ಗೆಯೂ ಇಬ್ಬರ ನಡುವೆ
ಮಾತುಕತೆ ನಡೆದಿದೆ ಅನ್ನೋ ಗಾಸಿಪ್ ಗಾಂಧಿನಗರದಲ್ಲಿ ಜೋರಾಗಿ ಕೇಳಿಬರ್ತಾ ಇದೆ. ಶಿವಣ್ಣ ಸದ್ಯಕ್ಕೆ ತಮ್ಮ 131ನೇ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಈಗ ಆ ಗ್ಯಾಪ್ನಲ್ಲೇ ಗಿಲ್ಲಿಗೆ ಒಂದು ಸೂಪರ್ ರೋಲ್ ಆಫರ್ ಮಾಡ್ತಾರಾ ಅನ್ನೋದು ಕೂಡ ಅಭಿಮಾನಿಗಳಿಗೆ ಕುತೂಹಲ ಮೂಡಿಸ್ತಾ ಇದೆ ಅಂತ ಹೇಳಬಹುದು. ಇನ್ನು ನಮ್ಮ ಮನಮೆಚ್ಚಿದ ಹುಡುಗ ಅಂದರೆ ಶಿವರಾಜ್ ಕುಮಾರ್ ಸರ್ ಅವರು ಎಲ್ಲ ಒಂದು ಹೊಸ ಪ್ರತಿಭೆಗಳಿಗೆ ಕೂಡ ಒಂದು ಮಾತನ್ನು ಹೇಳ್ತಾರೆ. ಚಾನ್ಸ್ ಏನಾದರೂ ಸಿಕ್ಕರೆ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಣ, ನಿಮ್ಮ ಜೊತೆನೂ ಕೂಡ ನಾನು ನಟಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾರಲ್ಲ, ನಿಜಕ್ಕೂ ಒಂದು ಕ್ಷಣಕ್ಕೆ ಆ ಒಂದು ಮಾತು ಏನಪ್ಪ ಈ ಒಬ್ಬ ವ್ಯಕ್ತಿ ಇಷ್ಟರ ಮಟ್ಟಿಗೆ ಹೆಸರು ಮಾಡಿದ್ದಾರೆ. ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಹಿರಿಯ ಮಗನಾಗಿ ಜನಿಸಿದ ಈ ಒಬ್ಬ ವ್ಯಕ್ತಿ ಯಾವುದೇ ಕೂಡ ಅಹಂ ಇಲ್ಲದೆ ಒಬ್ಬ ಇವಾಗ ತಾನೇ ಬೆಳ್ತಾ ಇರುವಂತಹ ಪ್ರತಿಭೆಗೆ ಆ ಒಂದು ಪ್ರತಿಭೆ ಜೊತೆ ನಾನು ಕೂಡ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋ ಸೌಭಾಗ್ಯ ಸಿಕ್ಕರೆ 100% ಸಿನಿಮಾ ಮಾಡೋಣ ಅಂತ ಒಂದು ಮಾತನ್ನು ಹೇಳ್ತಾರೆ ಅಂತ ಒಂದು ಕ್ಷಣಕ್ಕೆ ರೋಮಾಂಚನ ಆಗೋದಂತೂ ಸಹಜ. ಅಷ್ಟು ಒಂದು ಹಂಬಲ್ ವ್ಯಕ್ತಿ ಅಂದರೆ ಶಿವಣ್ಣ. ಆ ಒಂದು ಶಿವಣ್ಣನ ಮನಸ್ಸಲ್ಲಿ ಮನೆ ಮಾಡಿದಂತಹ ಗಿಲ್ಲಿಗೂ ಕೂಡ ಚಾನ್ಸ್ ಸಿಗತ್ತಾ ಅನ್ನೋ ಒಂದು ಕುತೂಹಲ ಜನರಲ್ಲಿರುತ್ತೆ. ಇನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಗಿಲ್ಲಿಯವರ ಒಂದು ಕಾಂಬಿನೇಷನ್ ವರ್ಕೌಟ್ ಆಗುತ್ತಾ ಅಂದರೆ ಶಿವಣ್ಣ ಅವರಿಗೆ ಸಿನಿಮಾದಲ್ಲಿ ಒಳ್ಳೆ ಕಾಮಿಡಿ ಟೈಮಿಂಗ್ ಇರೋ ನಟರನ್ನು ಕಂಡ್ರೆ ಅವರನ್ನು ಬಳಸ್ಕೊಳ್ಳೋದು ತುಂಬ ಅಂದರೆ ತುಂಬ ಇಷ್ಟ. ಈಗಾಗಲೇ ಗಿಲ್ಲಿ ತಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ತೋರಿಸಿದ್ದಾರೆ. ಶಿವಣ್ಣನ ಮುಂದಿನ ಯಾವುದಾದ್ರೂ ಮಾಸ್ ಸಿನಿಮಾದಲ್ಲಿ ಗಿಲ್ಲಿ ಹೀರೋ ಪಕ್ಕದಲ್ಲೇ ಇರೋ ಒಂದು ಸಖತ್ ಕಾಮಿಡಿ ಅಥವಾ ಎಮೋಷ್ನಲ್ ರೋಲ್ನಲ್ಲಿ ಕಾಣಿಸ್ಕೊಂಡ್ರೆ ಥಿಯೇಟರ್ನಲ್ಲಿ ಚಪ್ಪಾಳೆ ಗ್ಯಾರಂಟಿ. ಶಿವಣ್ಣ ಅವರ ದೊಡ್ಡ ಗುಣವೇ ಹೊಸಬರನ್ನು ಪ್ರೋತ್ಸಾಹಿಸೋದು. ಹಾಗಾಗಿ ಗಿಲ್ಲಿಗೆ ಶಿವಣ್ಣನ ಸಿನಿಮಾದಲ್ಲಿ ಚಾನ್ಸ್ ಸಿಗೋದು ಆಲ್ಮೋಸ್ಟ್ 90% ಪಕ್ಕಾ ಅಂತಲೇ ಹೇಳಬಹುದು. ಈ ಒಂದು ಮಾತು, ಈ ಒಂದು ಗಾಸಿಪ್, ಈ ಒಂದು ಜನರ ಒಂದು ಇಷ್ಟಪಡ್ತಿರುವಂತಹ ಒಂದು ವಿಚಾರ ನಿಜ ಆಗಲಿ ಅನ್ನೋದು ಎಲ್ಲರ ಒಂದು ಮಾತಾಗಿರುತ್ತೆ. ಯಾಕಂದರೆ ಕೆಲವೊಂದಿಷ್ಟು ಮೇರು ನಟರು ಹಾಗೂ ಒಂದು ಒಳ್ಳೆಯ ಹಂಬಲ್ನೆಸ್ ಇರುವಂತಹ ನಮ್ಮ ಶಿವಣ್ಣನಂಥವರು ಒಬ್ಬ ಈಗ ತಾನೇ ಸ್ಟೆಪ್ಸ್ ಇಡ್ತಂತಹ ಒಬ್ಬ ಕಿರಿಯ ಒಂದು ಹೀರೋನ ಬೆಳೆಸೋದು ತುಂಬ ಅಂದರೆ ತುಂಬ ಮುಖ್ಯಕರವಾದಂತಹ ವಿಷಯ ಆಗಿರುತ್ತೆ. ಅದರಲ್ಲೂ ಕೂಡ ನಿಜವಾದ ಪ್ರತಿಭೆ, ಶ್ರಮಪಟ್ಟು ಕೆಲಸ ಮಾಡಿ ಮುನ್ನುಗ್ತಿರುವಂತಹ ಪ್ರತಿಭೆಗಳಿಗೆ ಇಂತಹ ಒಬ್ಬ ಮೇರು ನಟರು ದಾರಿ ತೋರಿಸೋದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ಶಿವಣ್ಣ ಮತ್ತು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಕಾಂಬಿನೇಷನಲ್ಲಿ ಸಿನಿಮಾ ಬಂದರೆ ಹೇಗಿರುತ್ತೆ? ಗಿಲ್ಲಿ ಶಿವಣ್ಣ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾ ಬೇಡವಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನೀವೆಲ್ಲರೂ ಕೂಡ ಹೇಳ್ತೀರಾ, ಕಮೆಂಟ್ನಲ್ಲಿ ಹೇಳ್ತೀರಾ. ಗಿಲ್ಲಿ ಮತ್ತು ಶಿವಣ್ಣ ಅವರ ಸಿನಿಮಾ ಇಬ್ಬರ ಕಾಂಬಿನೇಷನಲ್ಲಿ ಸಿನಿಮಾ ಬರಲಿ, ಬೆಳ್ಳಿ ಪರದೆ ಮೇಲೆ ಆ ಇಬ್ಬರ ಕಾಂಬಿನೇಷನನ್ನು ನೋಡಿ ಸಖತ್ತಾಗಿ ಶಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದು ತುಂಬ ಅಂದರೆ ತುಂಬ ಆವತ್ತಿನ ದಿನ ಹಬ್ಬವನ್ನಾಗಿ ಮಾಡ್ತೀವಿ ಅನ್ನೋ ಒಂದಿಷ್ಟು ಕಮೆಂಟ್ಸ್ಗಳನ್ನು ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ಎಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಒಂದು ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದಿರಾ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.